ಇದು ಬೇರೆ ದಾರಿ ಇಲ್ಲಿ ಅನ್ಸುತ್ತೆ. ಈಗ ದಾರಿಗೆ ಹೋಗ್ತಾ ಇದೀವಿ. ಅಂದ್ರೆ ಕಾಂತಾರ ನೋಡಕ್ ಬಂದಿದೀನಿ ಅಂತ ಅನ್ಕೊಂಡು. ಸೊ ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಸೊ ಇದು ಸೆಕೆಂಡ್ ವ್ಲಾಗ್ ಆಫ್ ದಿಸ್ 2000 years later. ಮಡಿಕೇರಿ. ಸೊ ಮಡಿಕೇರಿಗೆ ಬಂದು ನಮ್ದು ಇದು ಸೆಕೆಂಡ್ ಬ್ಲಾಗ್. ಅಂದ್ರೆ ಇವತ್ತು ಡೇ ಹೆಂಗಿರುತ್ತೆ ಅಂತ. ದಿಸ್ ಇಸ್ ಸೆಕೆಂಡ್ ಡೇ ಆಲ್ಸೋ. ಇವಾಗ ಸೆಕೆಂಡ್ ಡೇ, ಈಗ ಟ್ರ್ಯಾಕಿಂಗ್ ಹೋಗ್ತೀವಿ, ನೆಕ್ಸ್ಟ್ ಟೆಂಪಲ್ ಹೋಗ್ತೀವಿ. ಬನ್ನಿ ನೋಡೋಣ ಹೇಗಿರುತ್ತೆ. ಚಲೋ ಬೈ. ಅಲ್ಲಿಗೆ ಹೋಗ್ತಾ ಅಲ್ಲಿ ಮೇಲ್ಗಡೆ ತನಕ ಹೋಗ್ಬೇಕು. ಅಲ್ಲಿಂದ ನಾವು ನೆಡ್ಕೊಂಡೇ ಹೋಗ್ಬೇಕು. ಸೊ ಈಗ ಅಲ್ಲಿ ತನಕ ಹೋಗ್ಬೇಕು. ಆಗಿದೆ. ಈಗ ಟ್ರ್ಯಾಕಿಂಗ್ ಹೇಗೆ ಮಾಡ್ತೀವಿ ಅನ್ನೋದು ತೋರಿಸ್ತೀವಿ. ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ನೆಟ್ವರ್ಕ್ ಫುಲ್ ಇಲ್ಲೇ ನೆಟ್ವರ್ಕ್ ಅಲ್ಲಿ ಗೊತ್ತ ಸಿಗುತ್ತಾ? ನೆಟ್ ಸಿಕ್ಕಿದ್ರೆ ಮಾಡ್ತಾನೆ ಬೇಗ. ಸೊ ಇದು ಇಲ್ಲಿ ನಾವು ನೆನ್ನೆ ಬಂದಿದ್ವಿ. ಇಲ್ಲಿ ತೋಟ ಎಲ್ಲ ಇತ್ತು. ಹಾಯ್ ಮಾಡಿ. ಇಲ್ಲಿ ಮೇಲ್ಗಡೆ ಹಂದಿ ಮರಿ ಇದೆ. ಎಲ್ಲರೂ ಒಂದ್ಸತಿ ಹಾಯ್ ಮಾಡಿ. ಹಾಯ್ ಮಾಡಿ. ಫುಲ್ ಹೈಟ್ ಬಂದಿದ್ದೀವಿ ಈಗ. ಕಷ್ಟಪಟ್ಟು ಕುತ್ತಿದಲ್ಲಿ ಇವಳೇನು ಆರಾಮಾಗಿ ಮಧ್ಯದಲ್ಲಿ ಕೂತ್ಕೊಂಡಿದ್ದಾಳೆ. ಇವಳು ಬಿದ್ದೆ ಇವಳು ನನ್ನ ಮೇಲೆ ಬಿಡೋದು. ಈಗ ನಾವಿಲ್ಲಿ ಜೀಪ್ ನಿಲ್ಸಿದೀವಿ. ಈಗ ಹೋಗ್ಬೇಕು. ಇದಕ್ಕೆ ಸ್ಟಾರ್ಟಿಂಗ್ ಎಲ್ಲ ಕಡ್ಡಿ ಸಿಕ್ತು. ನನಗೆ ಇಲ್ಲಿ ನನಗೆ ಇಲ್ಲಿ ಸಿಕ್ತು. ಚೆನ್ನಾಗಿ ಸಿಕ್ತು. ಕಷ್ಟಪಟ್ಟಿದ್ದೀವಿ. ಅಲ್ಲಿಂದ ಡೌನಿಂದ ಬಂದಿದ್ದೀವಿ ಇಲ್ಲಿ ತನಕ. ಇಲ್ಲಿಂದ ಸ್ವಲ್ಪ ಮೇಲೆ ನಾವು ನೆಟ್ಕೊಂಡು ಹೋಗ್ಬೇಕು. ಮೋಸ್ಟ್ಲಿ ಇದೇ ದಾರಿ ಅನ್ಸುತ್ತೆ. ಇದೇ ದಾರಿ ಅಲ್ಲಕ್ಕ, ಅದು ಮೇಲೆ ದಾರಿ. ಇದು ಬೇರೆ ದಾರಿ ಇಲ್ಲಿ ಅನ್ಸುತ್ತೆ. ನಕ್ಬಿಡ್ತಾರಿಂದ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ನಮಗೆ ಅದು ಇಬ್ಬರ ಜೊತೆ ಚೆನ್ನಾಗಿದೆ. ಒಂಥರ ಚೆನ್ನಾಗಿದೆ. ಅಜ್ಜಿ ಥರ ನಡ್ಕೊಂಡು ಹೋಗ್ಬೇಕು. ಇರಿ ಒಂದು ನಿಮಿಷ, ಅವರು ಬರಲಿ. ಯಾವ್ದಂತ ರೋಡ್ ಗೊತ್ತಾಗಲ್ಲ. ಇದು ಚೆನ್ನಾಗಿಲ್ಲ ನಮ್ಮ ಥರ ಅಲ್ವಾ? ಬನ್ನಿ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಸೊ ಟ್ರ್ಯಾಕಿಂಗ್ ಸ್ಟಾರ್ಟ್ ಆಗಿದೆ. ಗಾರ್ಡ್ ಮಧ್ಯೆ ಹೋಗ್ತಾ ಇದ್ವಿ. ಕಾಣಿಸ್ತೀನಿ ಅನ್ಕೋತೀನಿ. ಸಕ್ಕತ್ ಹೈಟ್ ಇದೆ. ಇಷ್ಟೊತ್ತಿಗೆ ಸುಸ್ತಾಯಿತು. ಮೇಲೆ ಹತ್ತಬೇಕು. ಗೊತ್ತಿಲ್ಲ ಹತ್ತೀವಿ ಅಂತ. ಬಟ್ ಪಕ್ಕ ಬಟ್ ಟ್ರೈ ಮಾಡ್ತೀವಿ. ಕ್ಯಾಮ್ರಾ ಉಲ್ಟಾ ಇಟ್ಕೊಂಡಿದ್ದೆ. ನಮಗೀಗಲೇ ಸುಸ್ತಾಯಿತು. ಇನ್ನು ಅಷ್ಟು ದೂರ ಹತ್ತಬೇಕು. ಇವಾಗಲೇ ಸುಸ್ತಾಗ್ತಿದೆ. ಬರೀ ಡೌಗಳಿಂದ ಬಟ್ ಕಂಪ್ಲೀಟ್ ಮಾಡೇ ಮಾಡ್ತೀವಿ. ನಾವು ಇಲ್ಲೇ ಸ್ಥಳ ಐತಿ ಜಾಸ್ತಿ. ಸಕ್ಕರೆ ಐತಲ್ಲ. ಕಾಡೊಳಗೆ ಎಂಟ್ರಿ ಕೊಟ್ಟು ಎಷ್ಟು ಡಾರ್ಕ್ನೆಸ್ ಆಗಿದೆ. ಇದು ಬೇಗ ಬೇಗ ಹೋಗ್ತಾ ಇದ್ದಾಳೆ. ಟ್ರ್ಯಾಕಿಂಗ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಚೆನ್ನಾಗಿದೆ. ಅಲ್ಲಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾಳೆ ಅಂದರೆ
ಹೋಗ್ತಾ ಇದ್ದೀನಿ ಕಂಪ್ಲೀಟ್ ಆಗ್ತಾ ಇಲ್ಲ. ನಾನೇ ಫಸ್ಟ್ ಹೋಗ್ತಾ ಇರೋದು ನೋಡಿ. ಹಿಂದೆ ಯಾರೂ ಇಲ್ಲ, ನಾನು ಹಿಂದೆನೇ ಇರೋದು. ಎಲ್ಲಿ ಹಿಂದೆ ಒಬ್ಬರು ಇಲ್ಲ ನೋಡಿ. ಫಸ್ಟ್ ಟೈಮ್ ಮಾಡ್ತಿರೋದು. ಅಷ್ಟೇ ಸ್ವಲ್ಪ ಸುಸ್ತಾಗ್ತಿದೆ ನೋಡಿ. ಹಾಂ, ಯಾಕಂದರೆ ಮೇಲೆ ನಿಂತು ನಾನು ನೋಡಿಲ್ಲ. ಇವಾಗಲೇ ತೇರು ಉಸಿರು ಬರ್ತಾ ಇದೆ. ಕೈ ಬೇರೆ ನುಗ್ತಾ ಇದೆ. ಆ್ಯಕ್ಚುಲಿ ಡ್ರೆಸ್ ಬೇರೆ ಹಾಕೊತಾ ಇದ್ವಿ, ಬಟ್ ಇಲ್ಲಿ ಟ್ರಕ್ಕಿಂಗ್ ಅಂದಿದ್ದಕ್ಕೆ ಪ್ಯಾಂಟ್ ಹಾಕೊಂಡು ಬಂದು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡ್ಬಂದ್ಬಿಟ್ವಿ. ತುಂಬ ಅದೇನೋ ಇದಿತ್ತು ಅಂತ ಬೆಳಗ್ಗೆ ಬಂತು ಫೈನಲಿ, ಪೀಕ್ ಬಂತು. ಈಗ ಮೇಲೆ ಹೋಗಬೇಕು. ಮೇಲೆ ಹೋಗಿ ಮತ್ತೆ ವಿಡಿಯೋ ಬ್ಲಾಗ್ ಮಾಡ್ತೀವಿ. ಸುಸ್ತಾಯ್ತು. 2000 years later. ಮೇಲೆ ಬಂದಿದ್ದೀವಿ, ಸ್ವಲ್ಪ ಇನ್ನೂ ಮೇಲೆ ಹೋಗ್ಬೇಕು. ಅಲ್ರಿ ಇದು ನೋಡಿ ಎಷ್ಟು ಮೇಲೆ ಹೋಗ್ಬಿಟ್ಟಿದ್ದಾಳೆ. ಮಾತಾಡ, ಏನಾದರೂ ಬೋರ್ ಆಗೋಗಿದೆ ಅವಳಿಗೆ. ಸೊ ಈಗ ನಾನು ಅಲ್ಲಿ ಮೇಲೆ ಹೋಗ್ಬೇಕು, ಎಲ್ಲರೂ ಕೆಳಗೆ ಇದ್ದಾರೆ. ನಾನು ಅಲ್ಲಿ ಬೆಟ್ಟದ ಹತ್ರ ಹೋಗಬೇಕು. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ ಹೋಗಿ ಬರೋಣ. ಇಲ್ಲಿ ನೋಡಿದ್ರೆ ಭಯ ಸ್ವಲ್ಪ, ಆನೆ ಅದು ಇದು ಬರ್ಬೋದು ಅಂತ. ಹಿಂಗಲ್ಲಿರೋ ಮಜಾ ಏನು ಅಂದರೆ ಒಬ್ಬಳೇ ಹೋಗೋದು. ಈಗ ಸೊಟ್ಟೆ ದಾರಿ ಇದೆ, ಇಲ್ಲಿಗೆ ಹೋಗೋದಂದರೆ ಗೊತ್ತಾಗಲ್ಲ. ದಾರಿನೇ ಇಲ್ಲ, ಬಟ್ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗೋಕ್ಕಾಗುತ್ತಾ? ಹೋಗೋಕ್ಕೆ ಭಯ. ಈಗ ಮೇಲೆ ಹೋಗೋ ದಾರಿ ಇದೆಯಾ? ಮೇಲೆ ಹಿಂಗೆ ಹೋಗೋಣ. ಬನ್ನಿ ಹೀಗೆ ಹೋಗೋಣ. ಇಲ್ಲಿ ಚೆನ್ನಾಗಿದೆ. ನಾನು ಇಲ್ಲಿ ಕಡ್ಡಿ ಮತ್ತೆ ಮರ್ತೋಗಿದೆ. ಅಲ್ಲಿ ಮೇಲ್ಗಡೆಗೆ ಹೋಗಿದ್ದೆ, ಕುತ್ಕೊಂಡು ಒಂದು 5 ನಿಮಿಷ ಕುತ್ಕೊಂಡೆ. ಎಲ್ರಿಗೂ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಕಡ್ಡಿ ಎಲ್ಲ ಬಿಸಾಕ್ದೆ. ಆಗ್ತದೆ ಇಲ್ಲಿ. ಥ್ಯಾಂಕ್ ಯು. ಮಚ್ಚು ನೋಡಿ, ಅವ್ನು ನನಗೋಸ್ಕರ ಕಡ್ಡಿ ಮಾಡಿಕೊಡ್ತಾ ಇದ್ದಾನೆ. ನಾನು ಅಷ್ಟು ದೂರ ಹೋಗಬಾರ್ದು ಅಂತ ಅಕ್ಕ ಅಂತ. ನಾನು ಹೋಗಿ 10 ನಿಮಿಷ ಆದಮೇಲೆ ಎಲ್ಲರೂ ಬಂದರು. ಅಲ್ಲಿ ಆರಾಮಾಗಿ ಮೇಲ್ಗಡೆ ಅಲ್ಲಿ ಕುತ್ಕೊಂಡೋಗಿ ಅದು ನೋಡೋಕ್ಕೆ ಏನು ಮಜವಾಗಿದೆ. ಅವ್ರಿಗೆಲ್ಲ ಸುಸ್ತಾಯಿತು ಅಂದರು. ಇಲ್ಲ, ಇನ್ನೂ ಮೇಲೆ ಹತ್ತಿ ತೋರಿಸ್ಬೋದಾಗಿತ್ತು. ಮತ್ತು ಇವಾಗ ಹೋಗ್ತಾ ಇದ್ದೀವಿ ಕೆಳಗಡೆ. ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಅಪ್ಲೋಡ್ ಮಾಡ್ತೀನಿ ಫೋಟೋಸ್ನೆಲ್ಲ. ಸೂಪರಾಗಿದೆ. ಆದರೆ ಈ ಅಕ್ಕ ಹಿಂದೆ ನಮ್ದೆಲ್ಲ ಕಡ್ಡಿ ಇಟ್ಕೊಂಡ್ಬರ್ತೈತೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಎಲ್ಲರೂ ಹೋಗ್ತಾ ಇದೀವಿ ವಾಪಸ್ಸು. ಈಗ ರಿದ್ದು ಬಿದ್ಲು, ಜಾರ್ಕೊಂಡ್ಬಿತ್ತು. ಇಲ್ಲಿಂದ ಅಲ್ಲಿ ತನಕ ಸ್ಕಿಡ್ ಆದ. ನೀನು ಸ್ಕಿಡ್ ಆಗ್ತೀಯ? ಇವಳು ಮತ್ತೆ ಬಿದ್ಲು. ಬರೀ ಇಂಥದೆಯಾ? ನಾನು ಆ್ಯಕ್ಚುಲಿ ಜಾರ್ತಾ ಇದ್ದೀನಿ. ಚೆನ್ನಾಗಿದೆ ಒಂಥರ. ಈಗ ಮತ್ತೆ ಒಳಗೆ ಫಾರೆಸ್ಟ್ ಒಳಗೆ ಹೋಗ್ಬೇಕೀಗ. ಎಷ್ಟು ಚೆನ್ನಾಗಿ ಸೌಂಡ್ ಕೇಳಿಸ್ತಾ ಇದೆ, ಕೇಳಿಸ್ಕೊಳ್ಳಿ. ರಿದ್ದು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾಳೆ. ಬೀಳ್ತಿದ್ದೆ. ಇದು ಹಾಯ್ ಹೇಳೊಂದು. ಬ್ಲರ್ ಕಾಣಿಸ್ತೈತೆ. ಹುಷಾರು. ಅಲ್ಲಿದನಲ್ಲ ಅವನ ತಮ್ಮ, ಏನು ಮಾಡಬೇಕು ಬೈತಾನೆ. ಈಗ ನಾನು ಹೋಗ್ತಾ ಇದ್ದೀನಿ ಕೆಳಗೆ.
ಬೀಳ್ತಿದ್ದೆ. ಇಲ್ಲೂ ಮಸ್ತಿದೆ. ಆದರೂ ಎಲ್ಲಕ್ಕಿಂತ ಫಸ್ಟ್ ನಾವೇ ಹೋಗ್ಬೇಕು ಅಲ್ವಾ? ಫಸ್ಟ್ ನಾನೇ. ಫೈನಲಿ ರಿದ್ದು ಅಕ್ಕ ಬಂದು ಹತ್ತೋ ಅಷ್ಟಿಗೆ ಸುಸ್ತಾಗೋಯ್ತು ನನಗೆ. ಈಗ ವಾಪಸ್ ಹಿಡಿಯೋ ಅಷ್ಟರಲ್ಲಿ ಬಿದ್ದೋಗ್ಬಿಟ್ಟು. ಹತ್ತೋ ಅಷ್ಟು ಎನರ್ಜಿ ಇದ್ದ ಕೆಳಗಡೆ ಅಷ್ಟೇ ಒಂದ್ಸತೆ 2 3 4 ಸತಿ ಜಾರ್ ಬಿದ್ದೆ. ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಮಸ್ತ್ ಮಜಾ ಬರ್ತಿದೆ. ಫುಲ್ ಫುಲ್ ಡೌನು ಪಲ್ಲವಿ. ಬರೀ ಇಂಥದೆಯಾ? ಕೆರೆ ನೋಡಕ್ ಹೋಗೋಣ. ಕೆರೆ ಅಲ್ಲಿ ಸಾಗುತ್ತಲ್ಲ ಇರಬೇಕು. ಅಲ್ಲಿ ನೋಡ್ರಿ ಇದು ಬಾ ಅಂದ್ರೆ ಅಲ್ಲಿ ಆರಾಮ್ಸೆ ಎಷ್ಟು ಲಾಗ್ ಬರ್ತದಲ್ಲ ಅಂದ್ರೆ ಬಂದಿದ್ದೀವಿ. ಅಲ್ಲಿ ಬಿದ್ದು 1500 ವಿತ್ ಫುಡ್ ಒಬ್ಬರಿಗೆ ಮತ್ತೆ ಕೂತ್ಕೊಂಡು ಕ್ಯಾಶುವಲ್ ಆಗಿ. ಅಲ್ಲ ಇದೆಯಾ? 5 6 ಅಡಿ ಇದೆ. ನಾವು 8 ಅಡಿ ದಿಬ್ಬ. ಹಾರಬಹುದು, ಬರ್ತದೆ ನೀರು. ಸೊ ಈಗ ಕೆರೆಗೆ ಅಲ್ಲಿ ಒಳಗೆ ಕಾಲು ಇಕ್ತೀವಿ. ಅದೇನಾಗಲ್ಲ ಇಲ್ಲಿ ಸೊ ಈಗ ಬೆಳಗ್ಗೆ ಕೆರೆಯಲ್ಲಿ ಆಟ ಆಡ್ಕೊಂಡು ಬಂದಾಯಿತು. ಅದಾದಮೇಲೆ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಟಿಫನ್ ಮಾಡಿ ಈಗ 1:30 ಆಗಿದೆ. 2 ದೇವಸ್ಥಾನಕ್ಕೆ 2 ದೇವಸ್ಥಾನ ಅಂದರೆ ಬೇರೆ ಪ್ಲೇಸಸ್ ಹೋಗ್ತೀವಿ. ಫಸ್ಟ್ ಹೋಗ್ತಾ ಇರೋದು ಈಶ್ವರ ದೇವಸ್ಥಾನ, ಅದು ಭಾಗಮಂಡಲದಲ್ಲಿರೋದು. ಅದಾದಮೇಲೆ ತಲಕಾವೇರಿಗೆ ಹೋಗೋದು. ಅದಾದಮೇಲೆ ನೆಕ್ಸ್ಟು ಬೇರೆ ಕಡೆ ಎಲ್ಲ ಸುತ್ತಾಡೋದು, ಬೇರೆ ಪ್ಲೇಸಸ್ಗೆಲ್ಲ ನೋಡೋದು. 1-2 ಪ್ಲೇಸಸ್ ನೋಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಸಂಜೆ 7 ಗಂಟೆಗೆ ಅಲ್ಲಿ ಭೂತ ಕೋಲ ಮಾಡ್ತಾ ಇರ್ತೀವಿ. ಕೋಲ ಅದಕ್ಕೆ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ 7 o'clockದಲ್ಲಿ ಹೋಗಬೇಕು. 7 o'clockದಲ್ಲಿ ಎಲ್ಲ ನೋಡ್ಕೊಂಡು ಪ್ಲೇಸಸ್ ಎಲ್ಲ ತೋರಿಸ್ಬೇಕು ಅನ್ಕೊಂಡೆ. ಬಟ್ ಅಲ್ಲಿ ಕ್ಯಾಮ್ರಾ ಯೂಸ್ ಮಾಡೋದು ಆದರೆ ತೋರಿಸ್ತೀನಿ ಗೊತ್ತಿಲ್ಲದಂಗೆ. ಸೊ ನೆಕ್ಸ್ಟು ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಏನಂತ. ಸೊ ಈಗ ನಾವಲ್ಲಿ ದೇವಸ್ಥಾನ ಅಲ್ಲೇ ಹಿಂದೆ ಕಾಣಿಸ್ತಾ ಇದೆಯಾ, ಸೈಡಿಗೆ ಹೋಗ್ಬಿಡ್ತಾನೆ ಬಗ್ಸು ಅಲ್ಲಿ ಕಾಣಿಸ್ತಾ ಇದೆಯಾ, ಅದು ದೇವಸ್ಥಾನ. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಕ್ಯಾಮ್ರಾ ಅಲೌಡ್ ಇರಲಿಲ್ಲ. ಸೊ ಅದಕ್ಕೆ ಏನು ಬ್ಲಾಗ್ ಮಾಡೋಕ್ಕಾಗಲ್ಲ. ಪಾಪ ಇವಳಿಗೆ ಒಳಗಡೆ ಬಿಡ್ತಾ ಇರಲಿಲ್ಲ, ಯಾಕೆಂದರೆ ಪಾರ್ಟಿ ವೇರ್ ಹಾಕೊಂಡಿದ್ಲು. ನಾನು ಹೇಳಿದ್ದೆ ಟ್ರೆಡಿಷನಲ್ ಹಾಕೋ ಅಂತ, ಬಟ್ ಹಾಕೊಂಡಿಲ್ಲ. ಬೇಕಾ ಬ್ಲಾಗಲ್ಲಿ? ಬೇಕು. ಸೊ ಈಗ ಅಲ್ಲಿ ಮುಂದ್ಗಡೆ ಇರೋ ಪಾರ್ಕ್ ಲೈಕ್ ಇದು ಒಂಥರ ಚೆನ್ನಾಗಿದೆ. ಇನ್ನೇನಂತ ಗೊತ್ತಿಲ್ಲ, ಇದು ಓಪನ್ ಆಗಿದೆ. ಸೊ ಇಲ್ಲಿ ಬಂದಿದ್ದೀವಿ. ಅದ್ರ ಮುಂದ್ಗಡೆನೇ ಇರೋದು. ಚೆನ್ನಾಗಿದೆಯಾ? ಪಾರ್ಟಿ ಬೇರೆ ಇದು ಪಾರ್ಟಿ ನೋಡಿ ಹೇಗಿದ್ದಾಳೆ. ಪಾರ್ಟಿ ವೇರ್ ಅಲ್ಲದೆ ಇದೇನು ಹೇಳಿ ನೀವೇ. ನಂದು ಆ್ಯಕ್ಚುಲಿ ಸ್ಲೀವ್ ಇದೆ. ಸೊ ಸ್ಲೀವ್ಲೆಸ್ ಹಾಕೋಬಾರ್ದು. ಇವಳು ಬಿಟ್ಟಿರಲಿಲ್ಲ, ಇವಳು ಪಾರ್ಟಿ ವೇರ್ ಡ್ರೆಸ್ ಇದು ಹೇಳ್ಬೇಕು. ಪಾರ್ಟಿ ವೇರ್ ಅಲ್ಲ, ಟ್ರೆಡಿಷನಲ್ ಇದು. ಬರೀ ಡೌಗಳು ನಿಂದ ಮೇಲ್ಗಡೆ ನಾನು ಅದು ಮಾಡಿದ ಹಂಗೆ ಬಂದೆ ನೋಡಿ. ಆದ್ರೂ ಬಿಟ್ರು ನನ್ನ. ಓಡಿಸ್ಕೊಂಡು ಬಂದಿರೋದು ನಾನು ಅವಳನ್ನ. ಏನಿಲ್ಲ ಗೈಸ್, ಬರೀ ಹೊಡ್ಬಿಡ್ತಾಳೆ. ಅಲ್ಲಿ ಫಿಶ್ ಇದೆ ಮುಂದ್ಗಡೆ ಏನೋ ನದಿ ತರ. ಬನ್ನಿ. ಸೊ ಎಲ್ಲರೂ ಇಲ್ಲಿ ನೀರು ಒಳಗೆ ಕಾಲು ಇಟ್ಕೊಂಡು ಒಂಥರ ತಂಪಾಗಿದೆ. ಮೀನಿದೆ ಅಲ್ಲಿದೆ, ಇಲ್ಲಿಲ್ಲ. ಎಲ್ಲೂ ಸ್ವಲ್ಪ ಬಾಳುತ್ತೆ. ಇಲ್ಲಿ ಎಂಥ ಜಂತಿದ್ದಾರೆ ಅಂದರೆ ದೇವ್ರಿಗೂ ಬಿಡಲ್ಲ. ದೇವ್ರ ಮುಂದೆನೂ ಕೊಟ್ಟಿಕ್ಕವ್ರೆ. ತೋರಿಸ್ತೀನಿ ಬನ್ನಿ. ದೇವ್ರ ಮುಂದೆ ಯಾರು ಕೊಟ್ಟಿರ್ತ ನೋಡಿ ಫೋಟೋ. ಬರೀ ಇಂಥದೆಯಾ? ನೆಕ್ಸ್ಟು ತಲಕಾವೇರಿ ಟೆಂಪಲ್ ಹೋಗೋದು. ಈಗ ದಾರಿಗೆ ಹೋಗ್ತಾ ಇದ್ದೀವಿ ನೋಡಿ. ದಾರಿ ಸಕ್ಕತ್ತಾಗಿದೆ. ಕಾವೇರಿ ಹುಟ್ಟೋದಿಲ್ಲ ಅಂತ. ಕಾವೇರಿ ಹುಟ್ಟಿರೋ ಸ್ಥಳ.
ಇಲ್ಲಿ ಟೆಂಪಲ್ ಕಾಣಿಸ್ತಿದೆ, ಆಗಲೇ ಹೋಗಿ ಬಂದಿದ್ದೀವಿ. ಇದು ತಲಕಾವೇರಿಯ ಉಗಮ ಸ್ಥಳ. ಅಂದರೆ ಇಲ್ಲೇ ಕಾವೇರಿ ಹುಟ್ಟಿರೋದು. ಸೊ ಇಲ್ಲಿಗಾಗಲೇ ಒಳಗಡೆ ಹೋಗಿ ಬಂದಿದ್ದೀವಿ. ಫೋಟೋಸ್ ಎಲ್ಲ ಹಾಕ್ತೀನಿ. ಸೊ ಈಗ ನಾವು ಬಂದಿರೋ ರೆಸಾರ್ಟ್ನ ತೋರಿಸ್ವಿ. ಇಲ್ಲಿಂದ ಬರುತ್ತೆ, ಅಲ್ಲಿ ಕೆಳಗಡೆ ಮನೆ ಇದೆ ಅವ್ರದ್ದೇ. ಸೊ ಇಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಫೈರ್ ಕ್ಯಾಂಪ್ ಮಾಡಿದ್ವಿ ನೈಟು. ಸೊ ಇದು ಆ್ಯಕ್ಚುಲಿ ಟ್ರೀ ಹೌಸ್ನ ರೆಸಾರ್ಟ್ ಟೈಪ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಬನ್ನಿ ಒಳಗಡೆ ತೋರಿಸ್ತೀನಿ. ಮೆಟ್ಲು ಕೂಡ ಮರದಿಂದ ಮಾಡಿದ್ದಾರೆ. ಈ ಮರ ಎಷ್ಟು ಲೈಟ್ ವೆಯ್ಟ್ ಇದೆ ಅಂದರೆ ಸಕ್ಕತ್ತಾಗಿದೆ. ಇದು ನಾರ್ಮಲ್ ಮೀಟಿಂಗ್ ರೂಮ್. ಇದು ಒಂಥರ ಚೆನ್ನಾಗಿದೆ, ಚೆನ್ನಾಗಿದೆ ನೋಡಿ. ಸೆಕೆಂಡ್ ಪ್ಲೇಸಿಗೆ ಹೋಗ್ಬೇಕಂತ ಡ್ರೆಸ್ ಚೇಂಜ್ ಮಾಡೋಣ ಅಂತ. ಥರ್ಡ್ ಪ್ಲೇಸ್ ಹೋಗೋಣ ಅಂತ ಡ್ರೆಸ್ ಚೇಂಜ್ ಮಾಡೋ ಬಂದು ಜೋರು ಮಳೆ ಬರ್ತಾ ಇದೆ. ಈಗ ಅಲ್ಲಿ ಓಡಬೇಕು. ಕಪ್ಪೆಯಲ್ಲಿ ಜಾಸ್ತಿ ಇರುತ್ತೆ. ಸಖತ್ ಮಜಾ ಮಾಡ್ತೀವಿ. ಬಟ್ ಮಳೆ ಬಂದಿದೆ. ಆಮೇಲೆ ಮೇಕಪ್ ಐಟಮ್ಸ್ ಕೂಡ ಮನೇಲಿ ಇಟ್ಬಿಟ್ಟಿದ್ದೀನಿ. ಮೇಕಪ್ ಮಾಡ್ಕೊಂಡಿಲ್ಲ ನೋಡಿ. ಇದು ವಿತೌಟ್ ಮೇಕಪ್ ಫೇಸ್ ನಮ್ಮಿಬ್ರದ್ದು. ಅದು ತರಿಸ್ಬಿಡು. ಚೆನ್ನಾಗೇ ಐತಿ. ನಾನು ಚೆನ್ನಾಗಿಲ್ಲ. ಈಗ ಮೇಕಪ್ ಮಾಡ್ಕೋಬೇಕು. ಹೋಗ್ತಾ ಇದ್ವಿ, ಪ್ಲ್ಯಾನ್ ಕ್ಯಾನ್ಸಲ್ ಆಗೋ ಥರ ಇದೆ. ಯಾಕಂದರೆ ಜೋರು ಮಳೆ. ಇಲ್ಲಿ ಆನೆಕಲ್ ಮಳೆ ಬೀಳ್ತಾ ಇದೆ ಇಲ್ಲಿ. ಈಗ ಅಲ್ಲಿ ಜೀಪ್ ಹತ್ರ ಹೋಗ್ಬೇಕು. ಮಳೆ ಬರ್ತಿದೆ. ಇಲ್ಲಿ ಹೋಗೋದು ಮೇಕಪ್ ಈಗ ಛತ್ರಿ ತರ್ತಾ ಇದ್ದಾರೆ. ಓಡೋಗ್ಬೇಕು. ಸ್ಲಿಪ್ಪರ್ಸ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು. ಈಗ ಫಸ್ಟ್ ಪ್ಲೇಸ್ ಬಂದು ಗ್ಲಾಸ್ ಬ್ರಿಡ್ಜ್. ಸೊ ಇಲ್ಲಿ ಬಂದ ತಕ್ಷಣ ಫುಲ್ ಜೋರು ಮಳೆ ಬರ್ತಾಯಿತ್ತು. ಒಂದು 2 minutes ಹೋಗೋಕ್ಕೆ ಬಿಡಲಿಲ್ಲ, ಜಾರ್ತಾ ಇತ್ತು ಅಂತ. ಸೊ ಸ್ವಲ್ಪ ಹೊತ್ತಾದಮೇಲೆ ಗ್ಲಾಸ್ ಬ್ರಿಡ್ಜ್ಗೆ ಹೋಗಿದ್ದು. ಆದರೂ ಲೈಟಾಗಿ ಹನಿ ಮಳೆ ಬರ್ತಾಯಿತ್ತು. ಸೊ ಸೆಕೆಂಡ್ ಪ್ಲೇಸ್ ಬಂದು ರಾಜಾ ಸೈಡ್. ಅಲ್ಲೂ ಲೈಟಾಗಿ ಮಳೆ ಬರ್ತಾಯಿತ್ತು. ವಿಡಿಯೋ ಮಾಡಿದ್ವಿ, ಬಟ್ ಎಷ್ಟೊಂದು ವಿಡಿಯೋ ಡಿಲೀಟ್ ಆಗಿದೆ. ಸೊ ಫೋಟೋಸ್ ಹಾಕ್ತಾಯಿದ್ದೀನಿ. ಸೊ ಈಗ ನಾವು ಭೂತಕ್ಕೊಳಕ್ಕೆ ಬಂದಿದ್ವಿ. ಆದರೆ ಏನು ಸ್ಯಾಡ್ನೆಸ್ ಅಂದರೆ ಇಲ್ಲಿ ಕಾಂತಾರ ನಡೀತಿತ್ತು, ಬಟ್ ಇಲ್ಲಿ ಕ್ಯಾನ್ಸಲ್ ಆಗಿದೆ. ಇದು ಆಕ್ಚುಲಿ ಚೆನ್ನಾಗಿರೋ ಬಟ್ ಪೂಜೆ ಮಾತ್ರ ಮಾಡ್ತಿದ್ದಾರೆ. ಬಟ್ ಅದು ನೋಡೋಕ್ಕೆ ಚೆನ್ನಾಗಿದೆ. ಸೊ ಅದಕ್ಕೆ ಇಲ್ಲಿ ಮೇಲ್ಗಡೆ ಬಂದು ನೋಡ್ತಾ ಇದ್ವಿ. ಬಟ್ ಇಲ್ಲೇನು ಕಾಣಿಸ್ತಾ ಇಲ್ಲ. ಮನೆ ಸೂಪರಾಗಿದೆ. ಮನೆ ನೋಡೋಕ್ಕೆ ಒಂಥರ ಅದ್ಭುತವಾಗಿತ್ತು. ಅದರಲ್ಲೂ ನಾವು ಮೇಲ್ಗಡೆ ಬಂದು ಕೂತಾಗ ಎಲ್ಲ ಫುಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೂಜೆ ಎಲ್ಲ ಅಂದರೆ ಅಲ್ಲಿರೋ ಆಗಿನ ಕಾಲದಲ್ಲೇ ಬಾಲ್ಕನಿ ಇತ್ತು ಅಂದ್ರೆ ಯೋಚನೆ ಮಾಡೋಕ್ಕಾಗಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಚೆನ್ನಾಗಿದೆ. ಪಲ್ಲವಿ, ನಿಮ್ಗೆ ಇನ್ನೊಂದು ಕ್ವಶನ್. ನಾನು ಹಿಂಗೆ ಬಂದಿದ್ದಕ್ಕೆ ಇಷ್ಟ ಆಯ್ತಾ ಇಲ್ಲ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಹೇಳಿಲ್ಲ ಅಂದರೆ ಇಷ್ಟೊಂದು ಹ್ಯಾಪಿಯಾಗಿರ್ತಾ ಇರಲಿಲ್ಲ. ಮತ್ತು ನಾನು ನಿಮಗೆ ಈ ಥರ ವ್ಲಾಗ್ಸು ಕೂಡ ಮಾಡ್ತಾ ಇರಲಿಲ್ಲ. ಇವಳ ಜೊತೆ ಇದ್ದರೆ ಆ್ಯಕ್ಚುಲಿ ಇವಳು ನನಗೆ ಸಿಸ್ಟರ್ ಅಂದರೆ ಒಂದು ಸೆಕೆಂಡ್. ನನಗೆ ಇವಳು ತುಂಬ ಇಷ್ಟ. ನೀವು ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ. ಅದಕ್ಕೆ ಹೇಳ್ಕೊಂಡು ಬೇಡ. ಸೊ ನನ್ನ ಕ್ಲೋಸ್ ಲಿಸ್ಟಲ್ಲಿ ಜಾಸ್ತಿ ಕ್ಲೋಸ್ ಇರೋದು ಇದು ಒಬ್ಬಳೆ ನನಗೆ ಇಲ್ಲ. ಎಷ್ಟು ನನ್ನ 16 years ಜರ್ನಿಯಲ್ಲಿ ಈ ಥರ ಫ್ರೆಂಡ್ಸ್ ಯಾವತ್ತೂ ನೋಡಿರಲಿಲ್ಲ. ಸೊ ಇದೇ ಫಸ್ಟ್ ಫ್ರೆಂಡ್ ನನಗೆ ಇಷ್ಟು ಕ್ಲೋಸ್ ಆಗಿದ್ದು. ಸೊ ನಮ್ಮದು ಇವ್ರ ಬಗ್ಗೆ ನನ್ನ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ದೊಡ್ಡ ಲಿಸ್ಟೇ ಇದೆ. ಸೊ ನಾನು ಅವತ್ತೇ ಹೇಳಿದೆ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಒಂದು ಬ್ಲಾಗ್ ಮಾಡಬೇಕು ಅಂತ. ಸೊ ಇಲ್ಲಿ ಹೋದ್ಮೇಲೆ ಆ ಬ್ಲಾಗ್ ಮಾಡಿದಾಗೆಲ್ಲ ಡೀಟೇಲ್ಸ್ ಹೇಳ್ತೀನಿ. ಓಕೆನಾ? ಈ ವಿಡಿಯೋ ಕ್ಲಿಪ್ ಮಾಡ್ತೀನಿ, ಯಾಕಂದರೆ ಅಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ಅಲೋಡ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ನಾವು ಮಾಡಿಲ್ಲ. ಇದೆಲ್ಲ ಮಾಡ್ತಾ ಇದ್ವಿ. ಓಕೆನಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.